ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ವಿಜಯ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಹಾಕ್ಕೊಳ್ಳೋಣ. ರೊಟ್ಟಿ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು. ಬಿಳಿ ರೊಟ್ಟಿ ಮಾಡ್ತಾಯಿದ್ದೀನಿ, ಇದೇನು ಮಸಾಲ ರೊಟ್ಟಿ ಏನು ಮಾಡ್ತಾಯಿಲ್ಲ. ಈ ಬೇಸಿಗೆಯಲ್ಲಿ ಮಸಾಲ ರೊಟ್ಟಿ ಅಷ್ಟು ಎದೆ ಉರಿ ಬಂದಾಗ ಆಗುತ್ತೆ, ಬಿಸಿಲಿಗೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೀನಿ, ಅದಕ್ಕೆ ಅದ್ರ ಜೊತೆಗೆ ಇದು ಅಕ್ಕಿ ರೊಟ್ಟಿ ಮಾಡೋಣ ಅಂತ. ಬೇಕು ನೀವು ಎಷ್ಟು ಜನ ಇರ್ತೀರೋ ಅದ್ರ ಪ್ರಮಾಣದ ಹಿಟ್ಟು ತೊಗೊಳ್ಳಿ. ಇಷ್ಟೇ ತೊಗೋಬೇಕು ಅಂತ ಏನು ರೂಲ್ಸ್ ಇಲ್ಲ ನೋಡಿ. ಇದು ಒಣ ಹಿಟ್ಟು, ಅದಕ್ಕೆ ಹಿಟ್ಟು ಇದು ರೊಟ್ಟಿ ಹಚ್ಕೊಳ್ಳೋಕ್ಕೆ ಅಂತ. ಜರಡಿ ಏನು ಹಿಡ್ದಿಲ್ಲ ನಾನು. ಆಲ್ರೆಡಿ ಜರಡಿ ಫಸ್ಟ್ ಡೇ ಹಿಡ್ದಿದ್ದೆ, ಅದು ಏನೂ ಇರಲಿಲ್ಲ, ಕ್ಲೀನಾಗಿ ಇತ್ತು. ಹಾಗಾಗಿ ಹಾಗೆ ಹಾಕ್ಕೊಂಡಿನಿ. ಇಷ್ಟು ಜರಡಿ ಹಿಡ್ದು ಹಾಕ್ಕೊಳ್ಳೋದು ಒಳ್ಳೆಯದೇನೆ. ನೀರು ಕಾಯಿಸೋಕೆ ಇಟ್ಟಿದ್ದೀನಿ, ಅದರಲ್ಲಿ ಸ್ವಲ್ಪ ಹಿಟ್ಟು ಹಾಕ್ತಾಯಿದ್ದೀನಿ. ಇನ್ನು ಕುದಿ ಬರಬೇಕು. ನೀರು ಕುದಿ ಬಂದಮೇಲೆ ಅದಕ್ಕೆ ಹಾಕ್ಕೊಳ್ಳೋಣ. ತುಂಬ ಕುದಿ ಬರೋದು ಬೇಡ, ಯಾಕಂದ್ರೆ ತುಂಬ ಅಂಟಾಗುತ್ತೆ ಹಿಟ್ಟು. ಸ್ವಲ್ಪ ಕುದಿ ಬಂದರೆ ಸಾಕು. ಸ್ವಲ್ಪ ಕುದಿ ಬಂದರೆ ಸಾಕು. ಇವಾಗ ತೆಗಿತಾ ಇದ್ದೀನಿ ಇದನ್ನು ಚಪಾತಿ ರೊಟ್ಟಿ ಮಾಡುವಂಥ ಹಂಚಿರುತ್ತೆ ನೋಡಿ, ಅದನ್ನು ತಗೋಬೇಕು. ಕಾಯಿಸೋಕೆ ಹಚ್ಚಿದ್ದೀನಿ. ಈ ಕಡೆ ನೀರನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಕಡ್ಚಿಗೆ ತೊಗೊಂಡು, ಚಪಾತಿ ಮಾಡೋಕ್ಕೆಲ್ಲ ಕಡ್ಚಿಗೆ ತೊಗೋತಿರಲು ಅದನ್ನೇ ತೊಗೊಂಡು ಕಲಿಸ್ಕೋಬೋದು. ನಾನು ಸ್ಪೂನ್ ತೊಗೊಂಡಿದ್ದೆ, ಯಾಕಂದರೆ ನೀವು ರೊಟ್ಟಿ ಕೂಡ ಅದರಲ್ಲೇ ಎತ್ತಿ ಹಾಕ್ಕೋಬೋದು. ನಾವು ಕೈಲಿ ಹಾಕೋ ಅಭ್ಯಾಸ ಇರೋದ್ರಿಂದ, ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರೋದ್ರಿಂದ ನಾನು ಹಾಗೆ ಮಾಡ್ತೀನಿ. ಸ್ವಲ್ಪ ಬಿಸಿನೀರು ಹಾಕಿ ಕಲಿಸ್ಕೊಂಡ್ಬಿಡ್ಬೇಕು. ಈ ಥರ ಸ್ವಲ್ಪ ಸುಡುವಾಗ ಕೈ ಹಾಕೋಕೆ ಹೋಗ್ಬಿಟ್ಟು, ತುಂಬ ಸುಡುತ್ತೆ ಇಲ್ಲ. ಸ್ಪೂನಿಂದನೇ ಕಲಿಸ್ಕೊಂಡು ಆರಾದ್ಮೇಲೆ ಮತ್ತೆ ನೀಟಾಗೆಲ್ಲ ಕಲಿಸ್ಕೊಂಡ್ಬಿಡ್ಬೇಕು ನೋಡಿ. ಈ ಥರ ಚಪಾತಿ ಹಿಟ್ಟಿನ ಥರ ಕಲಿಸ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಒಣದ ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ, ಇದರಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಇಷ್ಟಿಷ್ಟೇ ಹಿಟ್ಟು ತೊಗೊಂಡ್ಬಿಟ್ಟು, ತುಂಬ ಗಟ್ಟಿ ಕಲಿಸ್ಕೋಬಾರ್ದು. ಗಟ್ಟಿ ಕಲಿಸ್ಕೊಂಡ್ರೆ ತಟ್ಟೋದು ಕಷ್ಟ ಆಗುತ್ತೆ. ಅಕಸ್ಮಾತ್ ಕಲಿಸ್ಕೊಂಡಿದ್ವಿ ಅಂದರೆ ಕಷ್ಟ ಆದರೆ ಲಟ್ಟಣಿಗೆ ತೊಗೊಂಡು ಹಿಟ್ಟು ಹಾಕಿ ಸ್ವಲ್ಪ ಲಟ್ಟಿಸ್ಕೊಂಡ್ಬಿಡೋದು. ಅದನ್ನು ಏನು ಪ್ರಾಬ್ಲಮ್ ಆಗಲ್ಲ ನೋಡಿ. ಕೆಳಗಡೆ ಹಿಟ್ಟು ಹಾಕ್ಬೋದು, ಒಣ ಹಿಟ್ಟು ಈ ಥರ ತಟ್ಟೋದು ಅಷ್ಟೇ. ಮತ್ತು ಸ್ವಲ್ಪ ಈ ಥರ ಮಾಡೋದು. ಕೈಗೆ ಸ್ವಲ್ಪ ಇದು ಬೌಲೊಳಗೆ ಹಿಟ್ಟು ಹಚ್ಕೊಳ್ಳೋದು, ಹಿಂಗೆ ತಟ್ತಾ ಹೋಗೋದು. ತುಂಬ ಬಿಸಿ ಮಾಡಿಕೊಂಡ್ರೆ ಕೈಗೆ ಅಕ್ಕಿ ಹಿಟ್ಟು ಅಂಟುತ್ತೆ. ಸ್ವಲ್ಪ ಕಡಿಮೆ ಬಿಸಿ ಮಾಡ್ಕೊಂಡು ಕಲಿಸ್ಕೊಂಡ್ರೆ ಅಂಟಲ್ಲ. ಅದೊಂದೇ ನೆನಪಿಟ್ಕೊಂಡಿರ್ಬೇಕು. ಮತ್ತೆ ಕೈ ಹಿಟ್ಟು ಹಚ್ಕೊಂಡು ಈ ಥರ ಎರಡು ಕೈಯಿಂದ ತಟ್ಟೋಕ್ಕಾಗಿಲ್ಲ ಅಂದರೆ ಈ ಥರ ಕೈ ಹಿಟ್ಟು ಹಚ್ಕೊಂಡು ಹಿಂಗೆ ಲಟ್ಟಣಿಗೆಯಿಂದ ಕೂಡ ನಿಧಾನವಾಗಿ ಲಟ್ಟಿಸ್ಕೊಂಡ್ಬಿಡ್ಬೇಕು. ದಪ್ಪ ಬಿಸಿಯಾಗಿರುವಾಗ ದಪ್ಪ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಅನಿಸುತ್ತೆ. ನೋಡಿ ಹಂಚು ಕಾದಿದೆ, ಹಾಕ್ತಾಯಿದ್ದೀನಿ. ಸ್ವಲ್ಪ 1-2 ನಿಮಿಷ ಬಿಡಬೇಕು ಅದಕ್ಕೆ ಹಾಕಾದ್ಮೇಲೆ, ಇಲ್ಲಾಂದ್ರೆ ಹರಿಯುತ್ತೆ. ತಕ್ಷಣ ನೀರು ಹಚ್ಚಿದರೆ ಇವಾಗ ಈ ಥರ ಬಟ್ಟೆನ ನೀರಲ್ಲಿ ಇದ್ಬಿಟ್ಟು ಈ ಥರ ಹಿಂಡ್ಕೊಂಡು ಸ್ವಲ್ಪ ಹಿಂಡ್ಕೋಬೇಕು. ಜಾಸ್ತಿ ಹಿಂಡ್ಕೋಬಾರ್ದು. ನೀರು ಹಚ್ಚೋಕೆ ಬರ್ತಿರ್ಬೇಕು ಅದಕ್ಕೆ. ಈ ಥರ ನೀರು ಹಚ್ಕೊಂಡ್ಬಿಡ್ಬೇಕು. ಎಲ್ಲ ಆರಬೇಕು. ಡ್ರೈ ಆದಮೇಲೆ ತಿರುಗಿಸಿ ಹಾಕ್ಬಿಡೋದು. ಈ ಥರ ನೀವು ಕೆಳಗಡೆ ಬೆಂದಿದೆ, ವಾಪಸ್ ತಿರುಗಿಸಿ ಹಾಕೋಣ. ಈಗ ಒಂದು ಒಣ ಬಟ್ಟೆ, ಒಣ ನ್ಯಾಪ್ಕಿನ್ ತೊಗೊಂಡು ಈ ಥರ ಉಬ್ಬಬೇಕು. ಚೆನ್ನಾಗಿ. ಒಮ್ಮೊಮ್ಮೆ ಫುಲ್ ಉಬ್ಬುತ್ತೆ, ಒಂದೊಂದು ಟೈಮ್ ಸ್ವಲ್ಪ ಕಡಿಮೆ ಉಬ್ಬುತ್ತೆ. ನೀವು ಕಡ್ಚಿಗಿಂದ ತಿರುಗಿಸಿ ಹಾಕ್ಕೋಬೋದು. ಚೆನ್ನಾಗಿ ಕೆಂಪಾಗಿ ಬಂದ ತಕ್ಷಣ ಸ್ವಲ್ಪ ಕರಿಯಾಗಿ ಆಯಿತು ಅಂದರೆ ಉಬ್ಬಲ್ಲ ಅಷ್ಟೊಂದು. ಸ್ವಲ್ಪ ಮೆತ್ತಿ ಸಾಫ್ಟ್ ಬೇಕು ಅಂದರೆ ನೋಡಿ, ಅಕ್ಕಿ ರೊಟ್ಟಿ ರೆಡಿ ಆಯಿತು ನೋಡಿ. ನುಗ್ಗೆಕಾಯಿ ಸಾಂಬಾರು, ರೊಟ್ಟಿ, ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತಿರುತ್ತೆ. ಬಿಸಿಯಾದ ಅಕ್ಕಿ ರೊಟ್ಟಿ, ನುಗ್ಗೆಕಾಯಿ ಸಾಂಬಾರು, ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ. ಇದರಿಂದ ಊಟ ಹೋಗದೇ ಇರೋರು ಕೂಡ ಒಂದು ರೊಟ್ಟಿ ಹೆಚ್ಚಿಗೆ ತಿಂತಾರೆ. ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮಸ್ಕಾರ.